ಸ್ವಲ್ಪ ಹುಷಾರಿರೋದು ಒಳ್ಳೆ, ಪ್ರಿಕಾಷನ್ಸ್ ಇರೋದು ಒಳ್ಳೆ. ಈ ಸಲ ಬರುವಂಥ ಕಾಯಿಲೆ ಘೋರವಾಗಿದೆ. ವಾಯು ರೂಪದಲ್ಲಿರೋದು ಒಂದು ಕಫ ಈ ಥರ ಬಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಭಾಳ ಇದೆ. ದೊಡ್ಡ ಗಂಡಾಂತರ ಇದೆ ಅಂತ ಇದೆ, 5 ವರ್ಷ ಲೋಕಕ್ಕೆ ಇದೆ. 5 ವರ್ಷ ಈ ಕಾಯಿಲೆ 5 ವರ್ಷ ತನಕ ಸಿಂಪ್ಟಮ್ಸ್ ಇರುತ್ತೆ. ಅಂದರೆ ಕಮ್ಮಿ ಆಗುತ್ತೆ, ಹೋಗುತ್ತೆ, ಬರುತ್ತೆ. ಇದರ ಆಯುಷ್ 5 ವರ್ಷ ಇದೆ. ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಜಲಪ್ರಳಯದ ಅಂತ ಏನಾದರೂ ಲಕ್ಷಣಗಳಿದೆ? ಈ 4 ಮೊನ್ನೆ ಹೇಳಿದ್ದಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ, ಭೂಕಂಪಗಳು ಭಾಳ, ಜನಗಳ ಸಾವುಗಳು, ಮತೀಯ ಗಲಭೆ ಹೆಚ್ಚು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು. ಅರಸನ ಮನೆಗೆ ಕಾರ್ಮೋಡ, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು ರಾಜಕೀಯವಾಗಿ. ನೀವು ಹೇಳಿದ್ರಿ ಈಗ ಮತೀಯ ಗಲಭೆಗಳು ಸ್ಟಾರ್ಟ್ ಆಗಿ ಯುದ್ಧದ ಭೀತಿಯೂ ಸಹ ಇದೆ. ಆಯ್ತಲ್ಲ, ಇದು ಮತ್ತು ಯುದ್ಧ ಭೀತಿ ಪ್ರಾರಂಭ ಆಗ್ತದೆ. ಜನರಲ್ ಅಶಾಂತಿ ಇದೆ. ಇದು ಹೊಸ ಹೊಸ ದೇಶಗಳು ಉತ್ಪತ್ತಿ ಆಗ್ತವೆ, ಕೆಲವು ದೇಶಗಳು ಅಳೆದು ಹೋಗ್ತವೆ. ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ, ನೋವಿದೆ, ಥ್ರೆಟ್ ಇದೆ. ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಬದಲಾವಣೆ? ಮೇಘಸ್ಫೋಟ ಭಾಳ ಇದೆ ಜಗತ್ತಿನ ಇದರಲ್ಲಿ. ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ, ಆಮೇಲೆ ಸಂಕ್ರಾಂತಿ ಭವಿಷ್ಯ ಅಂತ ಬರುತ್ತೆ. ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು. ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ, ಶ್ರೀಮಂತರ ಬಗ್ಗೆ ಅದು ಬರುತ್ತೆ ಅದರಲ್ಲಿ. ಸಂಕ್ರಾಂತಿಯವರಿಗೇನು ಸರ್ಕಾರಕ್ಕೆ ಅಪಾಯ ಇಲ್ಲ, ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ. ಆ ಮಧ್ಯೆ ಹೇಳಿದ ಕಾರ್ಮೋಡ ಕವಿದೀತು, ಯಾರಿಗೂ